ಎಷ್ಟು ವರ್ಷ ಆಯ್ತು ಈಗ ಗಡಿ ಮನೆಗೆ? ಅಂದರೆ 200 ವರ್ಷದಿದೆ. ಅಜ್ಜ ಮುತ್ತಜ್ಜ ಎಲ್ಲರೂ ಗಡಿ ಮನೆ ಮಾಡಿದ್ದಾರೆ. ಇಲ್ಲೇ ಮಾಡಿದ್ದು. ಇದು ಮಿನಿಮಮ್ ಒಂದು 15 kg ಇದೆ. ಸುಮಾರು ಏನಂದ್ರೆ ಒಂದು 100-150 ವರ್ಷದಿದೆ. 150 ವರ್ಷ? ಹೌದು. ಅಂದರೆ ಗಡಿ ಮನೆಯಲ್ಲಿ ಪ್ರತಿ ಗಡಿ ಮನೆಯಲ್ಲಿ ಇದು ಮಲ್ಗಮ್ಮ ಅಂತಂದು ಇರುತ್ತೆ. ಇದನ್ನ ತೊಡೆ ಹಚ್ಬಿಟ್ಟು ಇರ್ಬೇಕು ರೀ. 10 kg ಮೇಲೆ ಇದ್ದಂಗಿದೆ ಅಣ್ಣ ಅದು. ಓಕೆ. ಓ ಕಾಲ್ ಇದು ಮಾಡಿ ಲಾಕ್ ಮಾಡಿ. ಒಬ್ರು ಕಾಲ್ ಲಾಕ್ ಮಾಡಿ. ಒಬ್ರು ಏ ಹಾಂ ಪೊಸಿಷನ್ ಓಕೆ ಆರಾಮಾಗಿ. ಓಕೆ ಓಕೆ ಓಕೆ. ಓ ಓಕೆ. ಸ್ನೇಹಿತರೆ ನಮಸ್ಕಾರ. ಒಂದು ಹೊಸ ವಿಡಿಯೋಗೆ ಸುಸ್ವಾಗತ. ಹೊಸ ಎಪಿಸೋಡ್ ತಗೊಂಡು ನಿಮ್ಗೆ ಬಂದ್ಬಿಟ್ಟಿದ್ದೀನಿ. ಇಲ್ಕಲ್ನಲ್ಲಿರುವಂಥ ಒಂದು ಗರಡೆ ಮನೆಗೆ ಅನಿಲಣ್ಣ ಅಂತೇಳಿ. ಈ ಗರಡೆ ಮನೇಲಿ ಎಲ್ಲ ಇವರೇ ಸ್ವಲ್ಪ ಮೇಂಟೈನ್ ಮಾಡ್ತಾ ಇರೋದು, ಎಲ್ಲ ಎಕ್ಸರ್ಸೈಸ್ ಎಲ್ಲ ಇವರೇ ಮಾಡ್ತಾ ಇದ್ದಾರೆ. ಅಣ್ಣ ಗರಡಿ ಈ ಇಲ್ಕಲ್ಲಲ್ಲಿ ಗರಡಿ ಮನೆ 4 ಇದಾವೆ. ಆದರೆ 4ಅಲ್ಲಿ ನೀವು ಈ ಗಡಿ ಮನೆ ಮಾತ್ರ ಎಕ್ಸರ್ಸೈಸ್ ಮಾಡ್ತಾ ಇದ್ದಾರೆ. ಇದು ಒಂದೇ ಚಲೋ ಇರೋದು. ಗಡಿ ಮನೆ 4 ಇದಾವೆ. ಕೊಪ್ಪರದಪೇಟೆ ಒಂದು, ಬಾಗವನಗಲ್ಲಿ ಗಡಿ ಮನೆ ಅಂತಿದೆ, ಎತ್ತಳೇಶ್ವರ ಗಡಿ ಮನೆ ಮತ್ತೆ ದತ್ತಾತ್ರೇಯ ಗಡಿ ಮನೆ. ಸ್ಟಾರ್ಟ್ ಇರೋದು ಮಾತ್ರ ಇಲ್ಲಿ ಕೊಪ್ಪರದಪೇಟೆ ಗಡಿ ಮನೆ ಮಾತ್ರ. ಈ ಗಡಿ ಮನೆಗೆ ತುಂಬಾ ವರ್ಷದ ಒಂದು ಇತಿಹಾಸ ಇದೆ. ಯಾಕಂದ್ರೆ ನಿಮ್ಗೆ ಒಳಗಡೆ ಹೋದ್ರೆ ಗೊತ್ತಾಗುತ್ತೆ, ಇದು ಇನ್ನೂ ಕಂಬದಲ್ಲಿರುವಂತ ಒಂದು ಗಡಿ ಮನೆ ಇದೆ. ಅಲ್ಲ ಇವಾಗೆಲ್ಲ ಸಿಮೆಂಟ್ ಪಾಟಿ ಬಂಡಿ ಎಲ್ಲ ಹಾಕಿ ಎಲ್ಲ ಮಾಡ್ತಾರೆ. ಬಟ್ ಅದು ಇದಂಗಲ್ಲ, ದೊಡ್ಡ ದೊಡ್ಡ ಗಿಡದ ಬಡ್ಡೆನ ಕಟ್ ಮಾಡಿಬಿಟ್ಟು ಮಾಡಿರೋಂಥ ಗರಡೆ ಮನೆ ಇದೆ. ಒಳಗಡೆ ಹೋದ್ರೆ ಎಲ್ಲ ನೀನು ನೀಟಾಗಿ ತೋರಿಸ್ತೀನಿ. ಈ ಗರಡೆ ಮನೆ ಹಿಸ್ಟ್ರಿ ಎಲ್ಲ ಕೇಳೋಣ, ಅಣ್ಣಗಳ ಎಕ್ಸ್ಪ್ಲೋರ್ ಮಾಡ್ತಾರೆ. ಗರಡಿ ಮನೆ ಸರ್ ನೇಮು, ಅದಕ್ಕೋಸ್ಕರ ಇವತ್ತು ಟೂರ್ ಮಾಡೋಣ. ಗರಡಿ ಮನೆ ಒಳಗಡೆ ಹೋಗೋಣ, ಬನ್ನಿ ಹೋಗೋಣ. ಬನ್ನಿ. ಓಕೆ. ಈ ಗರಡಿ ಮನೇಲಿ ಹಿಂಗತ್ತೆ ಬಗ್ಗೆ ಬರ್ಬೇಕಂತೇಳಿ ಅವಾಗ ನಾನು ಎರಡು ಎಪಿಸೋಡ್ ನೋಡಿರ್ತೀರ ಏನಕ್ಕೆ ಬರ್ತಾರೆ ಅಂತ ಹೇಳಿ. ಇನ್ನೊಂದ್ಸಲ ಕೇಳೋಣವಾ ಅಣ್ಣಂಗೊಟ? ಗರಡಿ ಮನೆ ಡೋರ್ ಅದಕ್ಕೆ ಚಿಕ್ಕದಾಗಿರುತ್ತೆ ಅಂತಂದ್ರೆ ಯಾರು ಇದನ್ನ ಎದೆಯಿಂದ ಉಬ್ಬಿಸ್ಕೊಂಡು ಹೋಗ್ಬಾರ್ದು. ಇದನ್ನ ಹಿಂಗ್ ಸ್ಟ್ರೇಟ್ ಬರಬಾರ್ದು. ಇದಕ್ಕೆ ನಮಸ್ಕಾರ ಮಾಡಿ ಅಂದ್ರೆ ಹಿಂಗ ತಲೆಬಾಗಿ ಬರಬೇಕು. ಅದೇ ಒಂದೇ ವಿಚಾರಕ್ಕಾಗಿ ಇದನ್ನ ಡೋರ್ನ ಚಿಕ್ಕದ್ ಮಾಡಿರ್ತಾರೆ. ಸುಮಾರು ಹೇಳ್ಬೇಕಂದ್ರೆ 200 ವರ್ಷದಿದೆ. 200 ವರ್ಷದಿದೆ. 200 ವರ್ಷ ಅಂತಂದ್ರೆ ಅಪ್ಪಾಜಿಯವರ ಅಜ್ಜ ಮುತ್ತಜ್ಜ ಎಲ್ಲರೂ ಗಡಿ ಮನೆ ಮಾಡಿದ್ರು. ಇಲ್ಲೇ ಮಾಡಿದ್ದು. ಈ ಓಣಿ ಸುತ್ತರದ ಎಲ್ಲ ಪೈಲ್ವಾನ್ರಿದ್ರು, ಅವರೆಲ್ಲ ಮಾಡ್ತಿದ್ರು. ಅವರೆಲ್ಲ ಬಂದು ಸಾಯಂಕಾಲ ಬಂದು 6 ಗಂಟೆಯಿಂದ ಮಿನಿಮಮ್ 2 ತಾಸವರೆಗೂ ಇಲ್ಲಿ ಗಡಿ ಮನೆ ಮಾಡ್ತಿದ್ರು. ಮಾಡ್ತೀವಿ. ಇವಾಗ ಸುಮಾರು ಒಂದು 20 ವರ್ಷದಿಂದ, ನಮ್ಮ 20-30 ವರ್ಷದಿಂದ ನಮ್ಮ ಪಪ್ಪ ಎಲ್ಲ ಮಾಡ್ತಿದ್ರು. ಅವರು ಇವಾಗ ಬಿಸ್ನೆಸ್ ಅಂತ ಎಲ್ಲ ಸ್ವಲ್ಪ ಗ್ಯಾಪ್ ಮಾಡಿದ್ದಾರೆ. ಅವಾಗ ಬಂದು ಹೋಗ್ತಾರೆ. ಇವಾಗ ನಾವಂತರೂ ಕಂಟಿನ್ಯೂ ಮಾಡ್ತಿದ್ದೀವಿ. ಡೈಲಿ ನಾನು ನಮ್ಮಣ್ಣ ಕೂಡಿ ಮಾಡ್ತೀವಿ. ನೀವು ಇವಾಗ ಪೈಲ್ವಾನ್ ಗಡಿ ಮನೆಯಲ್ಲೆಲ್ಲ ಎಕ್ಸರ್ಸೈಸ್ ಮಾಡಿದ್ದೀರಾ? ಇವಾಗ ಕುಸ್ತಿ ಇರುತ್ತೆ, ಅಲ್ಲೆಲ್ಲ ಆಡಿದ್ದೀರಾ ನೀವು? ಮೊದಲು ಆಡಿದ್ರ ಏನಂತ? ಮೊದಲಂದ್ರೆ ಆಡಿದ್ದೀನಿ. ಅಂದರೆ ಅಲ್ಲಿ ಬಾಗಲಕೋಟೆ ಹತ್ರ ಶಿರೂರು, ಆಮೇಲೆ ಗದಗ ತಾಲೂಕು ಶಿರಟ್ಟಿ, ಅಲ್ಲೆಲ್ಲ ಆಡಿದ್ದೀನಿ ಕುಸ್ತಿನ. 1-2-3 ಕಡೆ ಆಡಿದ್ದೀನಿ. ಇವಾಗ ಮದುವೆ ಆಗಿದೆ, ಆಡಿಲ್ಲ. ಕುಸ್ತಿ ಆಡಲ್ಲ, ಬಟ್ ಎಕ್ಸರ್ಸೈಸ್ ಡೈಲಿ ಮಾಡ್ತಾರೆ. ನಾನು 2 ಗಡಿ ಮನೆ ವಿಡಿಯೋ ಮಾಡಿದ್ರು ಕೂಡ ಇಷ್ಟು ಯೂನಿಕ್ ಹಳೆ ಗಡಿ ಮನೆ ನಾನು ನೋಡಿಲ್ಲ. ಆದರೆ ಇವತ್ತು ನಿಮಗೆ ಚೆನ್ನಾಗಿ ತೋರಿಸ್ತೀನಿ ಗರಡಿ ಮನೆ ಏನೇನಿದೆ ಅಂತೇಳಿ. ಗರಡಿ ಮನೆ ಟೂರ್ ಶುರು ಮಾಡೋಣ. ಇಲ್ಲಿ ತುಂಬ ಎಕ್ಸಸೈಸ್ ಡಂಬಲ್ಸ್ಗಳಿದಾವೆ, ಎಲ್ಲ ಅದಾವ. ಅಣ್ಣ ಏನು ಇವು ಹೊಸ ಮಾಡೆಲ್ಸ್ ಡಂಬಲ್ಗಳು? ಇವೆಲ್ಲ ಹಳೆವು. ಅಂದರೆ ಈ ಥರ ಇದಲ್ವಾ ತರಿಸಿದ್ದು, ಇದೆಲ್ಲ ಓಲ್ಡ್. ಇದೊಂದು ಇದು ಮಿನಿಮಮ್ ಒಂದು 15 kg ಇದೆ. ಅಂದ್ರೆ ಇದು ಹಳೆ ಹಳೆ ಸಾಮಾನು. ಇದು ತುಂಬಾ ಒಂದು ಸುಮಾರು ಏನಂದ್ರೆ ಒಂದು 100-150 ವರ್ಷದಿದೆ. 150 ವರ್ಷ? ಹೌದು. 150 ಅಂದ್ರೆ ಭಾಳ ಆತಲ್ಲಣ್ಣ. ಅಪ್ಪಾಜಿ ಅವ್ರು ಮಾಡ್ತಾ ಇದ್ದಾರೆ. ಹೌದು, ಅಪ್ಪಾಜಿ ಅವ್ರು ಮಾಡ್ತಿದ್ರು. 150 ವರ್ಷ ಅಮ್ಮ, ಚೆನ್ನಾಗಿದೆ ಇದು. ಹಿಂಗೆ ಮಾಡಕ್ಕಿಲ್ಲ. ಓಕೆ. ಇವಾಗಿಂದ ಇದೆಲ್ಲ ಆನ್ಲೈನ್ ಅಲ್ಲಿ ತರಿಸಿದ್ದು. ಆನ್ಲೈನ್ ಮಾಡಿದ 4 kg. ಇದು ವೀಲ್ ಅಂದ್ರೆ ಹಿಂಗ ವೀಲ್ಗೆ ಹಾಕ್ಬಿಟ್ಟು ವೇಟ್ ಲಿಫ್ಟ್. ಇದಕ್ಕೆ ಹಾಕ್ಬಿಟ್ಟು ಮಾಡೋದು ಅದನ್ನ. ಈ ತರ ಹೌದು. ಗಡಿ ಮೇಲೆ ನಿಮ್ಗೆ ತೋರಿಸೇ ಇಲ್ಲ, ಬಟ್ ಇಲ್ಲಿ ಎಂಟ್ರೆನ್ಸ್ ಇದೆ, ಅದಕ್ಕೋಸ್ಕರ ತೋರಿಸ್ಕೊಂಡು ಹೋಗೋಣ ಅಂತ ಮಾಡಿದ್ದು. ಮತ್ತೆ ಅಲ್ಲೊಂದು ಸಿಮೆಂಟ್ ಇದನ್ನೆಲ್ಲ ನಾನೇ ಮಾಡಿದ್ದು. ಈಗ ರೀಸೆಂಟ್ ಆಗಿ ಒಂದು 10 years ಆಯ್ತು ಮಾಡಿ. 10 ವರ್ಷ? 10 ವರ್ಷ ಆಯ್ತು ಮಾಡಿದ್ದು. ಅದಕ್ಕೆ ಬಿಫೋರೇ ಮಾಡಿದ್ದು ಇದನ್ನ. ಅಂದ್ರೆ ಸಿಮೆಂಟ್ನ ಸ್ವಲ್ಪ ಇದು ಮಾಡ್ಬಿಟ್ಟು, ಅಂದ್ರೆ ಪೈಪ್ಗೆ ಹಾಕ್ಬಿಟ್ಟು ಇದು ಮಾಡಿದ್ದು, ಒಣಗಿಸಿದ್ದು ಇದನ್ನ. ಇದು ಬಾಟಲ್? ಹೌದೌದು. ಅಂದ್ರೆ ಹೋಳಿ ಹುಣ್ಣಿಗೆಲ್ಲ ಬಾರಿಸೋದು. ಹೋಳಿ ಹುಣ್ಣಿಗೆ ಇದು ಕಾಮಣ? ಕಾಮಣ ಸುಡ್ತಾರಲ್ಲ, ಆ ಟೈಮಿಗೆ ಬಾರಿಸೋದು ನಾವು. ಈ ಮಿರರ್ ಕೂಡ ತುಂಬಾ ಹಳೇದ್ದು. ಈ ಮಿರರ್ಗೆ ಎಷ್ಟು ವರ್ಷ ಇದೆ ಅಣ್ಣ? ಇದು ಆಲ್ಮೋಸ್ಟ್ ಎಲ್ಲ 150 ವರ್ಷ ಇದೆ. 150 ವರ್ಷ? 150 ವರ್ಷ ಇದೆ. ಸ್ನೇಹಿತರೆ ನೋಡಿ, ಇದು 150 ವರ್ಷ ಕನ್ನಡಿ.
ಅವಾಗಿಂದನೂ ಯೂಸ್ ಮಾಡ್ತಾ ಇದ್ರು ಹೌದು. ಹಿಂಗೆ ಎಕ್ಸರ್ಸೈಸ್ ಮಾಡ್ಕೊಳ್ಳೋಕೆ. ಹಾಂ. ಇದು ಗರಡಿ ಮನೆಯ ಮೇಲೆ ಒಂದು ಸ್ಟೆಪ್ ಕೆಳಗಡೆ ಇದೆ, ಅಲ್ಲಿ ಫುಲ್ ಮಣ್ಣಿದೆ. ಅದನ್ನ ಕೆಳಗಡೆ ಹೋಗಿ ಗರಡಿ ಮನೆ ಫುಲ್ ಎಕ್ಸರ್ಸೈಸು. ನಾವು ಕಿರಂತಾರಲ್ಲ ಅವಕ್ಕೆಲ್ಲ ಮಾತಾಡು ಲೋಡ್ ಅಂತ ಹೇಳ್ತಾರೆ ಅವೆಲ್ಲ ಹನುಮಂತನಗಿದೆ ಅಂದ್ರೆ ಗದೆ ಅಂದ್ರೆ ಒಂದು ಫುಲ್ ಹಿಂಗೆ ದಪ್ಪ ಇರುತ್ತೆ. ಬಟ್ ಇದು ಹಿಂಗೆಲ್ಲ ಎಕ್ಸರ್ಸೈಸ್ ಮಾಡ್ತಾರೆ, ಅಣ್ಣ ತೋರಿಸ್ತಾರೆ ನೀಟಾಗಿ. ನೋಡೋಣ ಬನ್ನಿ ಬನ್ನಿ. ಓಕೆ, ಹೆಸರು ಅಂಕಲ್ ನಮ್ಮ ಹೆಸರು ಬಾಬು ಹುಲಿ. ಬಾಬು ಹುಲಿ? ಹುಲಿ, ಟೈಗರ್ ಇಲ್ಕಲ್ ಹುಲಿ. ಹುಲಿ ಸರ್. ನೋಡಿ, ಬಾಬಾ ಅಂಕಲ್ ಇದ್ದಾರೆ. ಮೊದಲು ಬಾಬಾ ಅಂಕಲ್ ಕೂಡ ಇಲ್ಲಿ ಎಕ್ಸರ್ಸೈಸ್ ಮಾಡ್ತಾ ಇದ್ರು. ಇದಕ್ಕೆ 200ಕ್ಕಿಂತನೂ ಹೆಚ್ಚು ವರ್ಷದ ಒಂದು ಇತಿಹಾಸ ಇದೆ. ಅದರಂಗೆ ಬಾಬಾ ಅಂಕಲ್ ಕೂಡ ಇಲ್ಲಿ ಎಕ್ಸರ್ಸೈಸ್ ಮಾಡ್ತಾ ಇದ್ರು. ಬಟ್ ಇವಾಗ ಸ್ವಲ್ಪ ಕಾಲು ನೋವೆಲ್ಲ ಏಜ್ ಆಗಿ ಕಾಲು ನೋವೆಲ್ಲ ಬಂದ್ಬಿಟ್ಟು ಮಸ್ತ್ ಮಾಡ್ತಾ ಇಲ್ಲ. ಬಟ್ ಗರಡಿ ಮನೆಗೆ ಬಂದು ಹೋಗ್ತಾ ಇರ್ತಾರೆ. ಅದಕ್ಕೆ ನಾನು ವಿಡಿಯೋ ಮಾಡಕ್ಕೆ ಬಂದು ಅಂಕಲ್ ಅವರು ಅಂಕಲ್ ಕೂಡ ಶರ್ಟ್ ಬಿಚ್ಚಿಬಿಟ್ಟಿದ್ದಾರೆ. ಇವಾಗ ಮಸ್ತ್ ಎಕ್ಸರ್ಸೈಸ್ ಮಾಡ್ತಾರೆ. ಓಕೆನಾ ಅಂಕಲ್? ಮತ್ತೇನಂತೀರಿ, ಈಗ ಗರಡಿ ಮನೆ ಏನು ಇತಿಹಾಸ ಇದೆ ಅಂತ? ಇತಿಹಾಸ ಅನ್ನೋಕೇನ್ರಿ, ಇದು 200 ವರ್ಷ ಹಿಂದಲ್ದಿದ್ದಾರೆ. ಮುಂಚೆಯಿಂದ ಎಲ್ಲರೂ ಮಾಡ್ತಿದ್ರು. ಈಗೆಲ್ಲ ಸ್ವಲ್ಪ ಏಜ್ ಆದ ನಮ್ಮ ಏಜ್ನವ್ರು ಎಲ್ಲರೂ ಬಿಟ್ಟಿದ್ದಾರೆ. ಈ ಗರಡಿ ಮನೆಗೆ ಆಮೇಲೆ ಎಲ್ಲ ಜನ ನಮ್ಮ ಓಣಿ ಜನ ಎಲ್ಲರೂ ಬರ್ತಿದ್ರು ಅವಾಗ. ಹಳೆ ಫ್ರೆಂಡ್ಸ್ ಇದ್ದಾರೆ ಮಾಡ್ತಿದ್ರು. ಅವ್ರು ಚೆನ್ನಾಗಿದ್ರು. ಆಮೇಲೆ ಕುಸ್ತಿ ಪ್ರಾಕ್ಟೀಸ್ ಎಲ್ಲ ಮಾಡ್ತಿದ್ರು. ಬಟ್ ಈ ಜಾತ್ರೆ ಸಮಾರಂಭ ಒಳಗೆ ನಾವು ಏನೂ ಎಂಟ್ರಿ ಆಗಿಲ್ರಿ. ಕಾಂಪಿಟೇಷನ್ಗೆ ಕುಸ್ತಿ ಆಡಿಲ್ಲ, ಹೋಗಿಲ್ಲ. ಬಟ್ ಇಲ್ಲೇ ಪ್ರಾಕ್ಟೀಸ್ ಮಾಡ್ತಿದ್ವಿ. ಬಾಡಿ ಚೆನ್ನಾಗಿ ಇವ್ರ ಅಪ್ಪಾಜಿಯರು ನಾವು ಮುಂಚೆ ಭಾಳ ಮಾಡ್ತಿದ್ವಿ. ಓಕೆ, ಇವಾಗ ಗರಡಿ ಮನೆಯಲ್ಲಿ ಏನೇನು ವಸ್ತುಗಳಿರ್ತವೆ, ಅವು ಎಕ್ಸರ್ಸೈಸ್ ಮಾಡುವಂಥ ಮೆಟೀರಿಯಲ್ಸ್ ಇರ್ತಾವಲ್ಲ, ಅವೆಲ್ಲ ನಿಂಗೆ ತೋರಿಸ್ತೀನಿ ಇವಾಗ. ಅದ್ರ ಬಗ್ಗೆ ಅಣ್ಣ ಚೆನ್ನಾಗಿ ಎಕ್ಸ್ಪ್ಲೋರ್ ಮಾಡ್ತಾರೆ. ಅಣ್ಣ, ಈ ಮಲ್ಗಂಬ ನಾನು ಫಸ್ಟ್ ಟೈಮ್ ನೋಡ್ತಾ ಇದ್ದೀನಿ ಮಲ್ಗಂಬನ. ಇದಕ್ಕೆ ಏನಕ್ಕೆ ಯೂಸ್ ಮಾಡ್ತಾರೆ ಮಲ್ಗಂಬ? ಇದಕ್ಕೆ ಏನಕ್ಕೆ ಯೂಸ್ ಮಾಡ್ತಾರೆ ಅಂತ? ಇದು ಏನಕ್ಕೆ ಯೂಸ್ ಮಾಡ್ತಾರೆ ಅಂತಂದರೆ, ಇದನ್ನ ಒಂದು ವಾಡಿಕೆ ಇದು. ಅಂದರೆ ಗರಡಿ ಮನೆಯಲ್ಲಿ ಪ್ರತಿ ಗರಡಿ ಮನೆಯಲ್ಲಿ ಇದು ಮಲ್ಗಮ್ಮ ಅಂತಂದು ಇರುತ್ತೆ. ಇದು ಇರಲೇಬೇಕು. ಇದನ್ನು ತೊಡೆ ಹಚ್ಬಿಟ್ಟು ಏರ್ಬೇಕು ರೀ. ಹಂಗೆ ಕಾಲು ಹಚ್ಚಿ ಏರೋದಲ್ಲ. ತೊಡೆ ಹಚ್ಚಿ ಏರೋದು ಇದನ್ನು. ಇದು ಕಾಲು ಹಚ್ಚಿ ಇರಿದ್ರೆ ಇದು ನಡೆಯೋಲ್ಲ. ಇದನ್ನ ದೇವ್ರ ಕಂಬ ಅಂತಂದು ಪೂಜೆನೂ ಮಾಡ್ತೀವಿ. ಇದನ್ನ ಹಿಂಗೆ ಇಟ್ಟಿಗೇನ ನಾವು ಲೈಟಿನ ಕಂಬ ಅದು ಏರ್ತೀವಲ್ಲ ಸರ್, ಈ ಥರ ಏರೋದಿಲ್ಲ. ಈ ಥರ ಹಿಡಿದು ಹಿಂಗೆ ಏರ್ಬೇಕು. ಹಿಂಗೆ ಏರಿ ಹಿಂಗೆ ಉಲ್ಟಾ. ಇದು ಅಣ್ಣ ಬೋಂಡ ಆ ಸಿನಿಮಾದಲ್ಲಿ ಪುನೀತ್ ರಾಜ್ಕುಮಾರ್ ಸರ್ ಮಾಡ್ತಾರೆ. ಹಂಗತ್ತೆ ಟುಬುಕ್ ಮೇಲೆ ಬಿಡ್ತಾರೆ. ತಲೆ ಕೆಳಗೆ ಮಾಡಿ ಕಾಲು ಮೇಗ ಮಾಡಿ ಅದು ಮೇಲೆ ಕೂತ್ಕೋಬೇಕು. ಇದಕ್ಕೆ ಎಣ್ಣೆ ಬಿಡ್ತಾರೆ, ಕೊಬ್ಬರಿ ಎಣ್ಣೆ ಬಿಟ್ಟ ನಂತರ ಇದು ಜಾರುತ್ತೆ. ಜಾರಿದ್ರೆ ಇದು ನಮ್ಗೆ ಕರೆಕ್ಟ್ ವರ್ಕ್ ಮಾಡೋಕ್ಕೆ ಆಗುತ್ತೆ. ಹೌದು. ಅಂದ್ರೆ ಕೆಲವು ಇವಾಗಿನ ಅಂದ್ರೆ ಇದು ಹಳೆ ಗರಡಿ ಮನೆ ಆಗಿದ್ದಕ್ಕೂ ಇದಾವೆ. ಇವಾಗಿನ ಗರಡಿ ಮನೆ ಇಲ್ಲ ಈ ಥರ ನಾನು ನೋಡಿದ್ದೀನಿ ಕೆಲವೊಂದು. ಬಟ್ ಇರಬೇಕು, ಚೆನ್ನಾಗಿದೆ ಅಲ್ಲ ಇದು ಹಳೆ ಇದು ಎಷ್ಟು ಚೆನ್ನಾಗಿರುತ್ತೆ. ಓಕೆ, ಇವಾಗ ಆಂಜನೇಯನ ಒಂದು ಗದೆ ಥರನೇ ಇರುವಂಥವು ಎಕ್ಸರ್ಸೈಸ್ ಮಾಡುವಂಥ ಕಟ್ಟಿಗೆ, ಇದಕ್ಕೆ ಅಂತಾರೆ ಅಂದ್ರಲ್ಲ ಲೋಡ್. ಓಕೆ, ಇವಾಗ ಲೋಡ್ನ ನಿಮ್ಗೆ ತೋರಿಸ್ತೀನಿ ಬನ್ನಿ. ಅಣ್ಣ, ಒಂದೊಂದ್ಸಲ ಲೋಡ್ ತೊಗೊಂಡು ಎಕ್ಸರ್ಸೈಸ್ ಮಾಡ್ತೀರಾ ನೀವು? ಅಲ್ಲಿ ಸೆಂಟ್ರ್ ಬಂದ್ಬಿಡಿ. ಓಕೆ ಓಕೆ, ಹಾಂ. ಓಯ್ ಇದು ಸಣ್ಣ ಲೋಡ್ ಅಂದ್ರೆ ಸಣ್ಣ ಮಕ್ಕಳಿಗೆ ಅವ್ರವ್ರ ಕೆಪಾಸಿಟಿ. ಇಲ್ಲಿದೆ ಸಣ್ಣ ಲೋಡ್ ಇದೆ. ಸಣ್ಣ ಲೋಡ್ ಇದೆ. ಈ ಥರ 3 kg ಇದು ಮಾಡ್ಬೋದು ಸರ್, ನಾವು ಈಸಿ ಮಾಡ್ಬೋದು ಸಿಂಗಲ್ ಹ್ಯಾಂಡ್. ಓಕೆ, ಇವು ಏನಿದೆ ಮೀಡಿಯಮ್ ಅವ್ರವ್ರ ಕೆಪಾಸಿಟಿ ಪ್ರಕಾರ ಮಾಡ್ಬೋದು ಸರ್. ಇದು ಚೆನ್ನಾಗಿದೆ ಲೋಡ್. ಹಿಡ್ಕೊಂಡ್ರು ಈ ಥರ ತಿರ್ಗಿಸ್ಬೇಕು. ಈ ಥರ ತಿರ್ಗಿಸಿದ್ರೆ ಎದೆ ಪಂಪ್ ಆಗಿ ಸ್ವಲ್ಪ ಉಬ್ಬೇಕು. ಓಕೆ, ಬಾಡಿ ಹಿಂಗೇನಾ? ಈ ಥರ ಶುರು ಮಾಡಲಾ? ಓಕೆ, ಕರೆಕ್ಟಾ? ಇದನ್ನ ನಾವು ಮಿನಿಮಮ್ ಇಲ್ಲ ಅಂದ್ರೆ ಒಂದು 80ರಿಂದ 100. 80 ನಾನು 80 ಮಾಡ್ರೆ ಹಾಸ್ಪಿಟಲ್ಗೆ ಹೋಗ್ಬೇಕು. ಈ ಟೈಮ್ ಅದೇ ವರ್ಕೌಟ್ ಡೈಲಿ ಮಾಡ್ತಾ ಇದ್ರೆ ಆಗ ರೂಢಿ ಆಗುತ್ತೆ ಅಲ್ವಾ? ಓಕೆ, ಇವಾಗ ಲೋಡ್ನೆಲ್ಲ ತಿಳ್ಕೊಂಡ್ವಿ. ಈ ಲೋಡ್ ಯಾವಾಗಿಂದ ಬಂತು? ನಾನು ಮೊದಲಿಂದನೇ ಇತ್ತಲ್ಲ ಇದು ಯಾವಾಗ ಗರಡಿ ಮನೆ ಹುಟ್ಟೈತೆ ಅವಾಗಿಂದನೇ ಲೋಡ್ ಇದೆ. ಕಟ್ಟಿಗೆ ಲೋಡ್ಗಳು ಇವೆಲ್ಲ ಓಲ್ಡ್ ಲೋಡ್, ಇವೆಲ್ಲ ಅವಾಗಿನ ಎಲ್ಲ. ಹೌದೌದು ನೋಡಿ, ಸ್ವಲ್ಪ ಮಳೆ ಈ ಕಟ್ಟಿಗೆ ಕೂಡ ಒಂದು 100ರಿಂದ 150 ವರ್ಷದ ಒಂದು ಇದೆ. ಇದು ಕೂಡ ಅಷ್ಟು ವರ್ಷ ಇದಕ್ಕೆ ವಯಸ್ಸಿದೆ. ಅಷ್ಟು ಅವಾಗಿನ ಅಂದರೆ ಅಪ್ಪಾಜಿ ಆಮೇಲೆ ಅವ್ರ ಅಪ್ಪಾಜಿ ತಾತವ್ರು ಯೂಸ್ ಅಜ್ಜವ್ರು ಕೂಡ ಯೂಸ್ ಮಾಡೋಂಥದ್ದು ಲೋಡ್ಗಳು ಇವು. ತುಂಬ ವರ್ಷ ಆಯ್ತು. ಹೌದು, ಹಿಂಗೆ ಮಾಡ್ಬೇಕು ಇದನ್ನ.
ಹಂಗೂ ಮಾಡ್ತಾರೆ. ಇನ್ನೊಂದು ಹೀಗೆ ಮಾಡೋದು. ಹಿಂಗೆ ಹಿಡಿದು ಈ ಥರ ಕತೆ ಮಾಡು. ಈ ಥರ ಜಾಸ್ತಿ ಯೂಸ್ ಮಾಡೋದ್ರಿ ಇದು. ಓಕೆ ಶುರು. ಎಲ್ಲರೂ ಬರ್ಬೇಕು ನೋಡ್ರಿ. ಇನ್ನು ಶ್ಯಾಮ್ ತೆಗೀರಿ. ನಮ್ಮ ಕಡೆ ಚಲೋ. 1 2 3 4 ನೆಕ್ಸ್ಟ್ ಇಬ್ಬಿಬ್ರು ಮಾಡ್ರಿ. ಇಬ್ಬಿಬ್ರು ಮಾಡಿ, ನೀವಿಬ್ರು ಮಾಡ್ರಿ. ಅಪ್ಪ ಅಂತ ಸೌಂಡ್ ಬರ್ಬೇಕು ನೋಡಿ ಈಗ. ನೆಕ್ಸ್ಟು ಆಮೇಲೆ ಈ ಥರ ಮಾಡಿಬಿಟ್ಟು ಆಮೇಲೆ ಭೂಮಿಗೆ ನಮಸ್ಕಾರ ಮಾಡಬೇಕು. ನಮಸ್ಕಾರ ಮಾಡಿ ಹಿಡಿಬೇಕು ಈಗ. ಹಾಂ ನೋಡಿ, ಫಸ್ಟು ಕಾಲು ಇದು ಮಾಡಿ ಲಾಕ್ ಮಾಡಿ. ಒಬ್ರು ಕಾಲ್ ಲಾಕ್ ಮಾಡಿ. ಒಬ್ರು ಹಾಂ ಲಾಕ್ ಅಷ್ಟೇ ತೋರಿಸ್ತೀನಿ. ಲಾಕ್ ತೋರಿಸ್ತೀನಿ. ಈ ಥರ ತಿರುಗಿಸ್ಬಿಟ್ಟು ಈ ಥರ ಮಾಡು. ಆಮೇಲೆ ಅನಿಲ ಅಷ್ಟೇ ಈ ಥರ